ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಒಂದು ಜನರಲ್ ರೀಡಿಂಗ್, ಏನು ಹೇಳಿಸ್ತಾರೆ ಭಗವಂತ ಅಂತ. ಓಕೆ, ಯಾರು ಎನರ್ಜಿ ಪಿಕ್ ಆಗುತ್ತೆ, ಏನು ಹೇಳಬೇಕು? ಎಸ್ ಬಾಬಾ, ಪ್ಲೀಸ್ ಗೈಡ್ ಬಾಬಾ. ಓಕೆ ನೋಡಿ, ಡೆವಲಪ್ ಫೆಮಿಲಿಯಲ್ ಕಂಪ್ಯಾಷನ್ ಅಂತಿದ್ದಾರೆ. ಫೆಮಿಲಿಯಲ್ ಕಂಪ್ಯಾಷನ್. ಓಕೆ. ಸೊ ಇಲ್ಲಿ ಯಾರಿಗೇನೋ ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ಯಾರು ಎನರ್ಜಿ ಪಿಕ್ ಆಗಿದೆ ಫಸ್ಟು ಹೇಳ್ಬಿಡ್ತೀನಿ. ಸೊ ಫೆಮಿಲಿಯಲ್ ಕಂಪ್ಯಾಷನ್ ಅಂತ ಹೇಳ್ತಾ ಇದ್ದಾರೆ. ಹಾಗಂದರೆ ಸೊ ಯಾವ ಥರ ಹೇಳಬೇಕಿದನ್ನು ಅಂತಂದರೆ, ಇದು ನಿಮ್ಮ ಮತ್ತು ನಿಮ್ಮ ಪೇರೆಂಟ್ಸ್ ನಡುವೆ ಇರ್ಬೋದು. ಓಕೆನಾ? ಇದು ನಿಮ್ಮ ಮತ್ತು ನಿಮ್ಮ ಪೇರೆಂಟ್ಸ್ ಮಧ್ಯ ಅಂತಲೇ ತೋರಿಸ್ತಾ ಇದ್ದಾರೆ. ಓಕೆನಾ? ನಿಮ್ಮ ಮತ್ತು ಪೇರೆಂಟ್ಸ್ ಮಧ್ಯನೇ. ಸೊ ಇದು ಏನು ತೊಂದರೆ ಆಗಿತ್ತು, ಏನು ಪ್ರಾಬ್ಲಮ್ ಆಗಿತ್ತು ನನಗೆ ಗೊತ್ತಿಲ್ಲ. ಓಕೆನಾ? ಇಲ್ಲಿ ಏನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಓಕೆ, ನಿಮ್ಮ ಚೈಲ್ಡ್ಹುಡ್ಡಲ್ಲಿ, ಓಕೆನಾ, ನೀವೇನು ಚಿಕ್ಕ ಮಕ್ಕಳಾಗಿದ್ರಿ ಆವಾಗ, ಆ ಸಮಯದಲ್ಲಿ, ಆಯಿತಾ, ಈ ಕಾರ್ಡ್ ತೋರಿಸ್ತಾ ಇರೋದು ಈ ಥರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಚಿಕ್ಕದ್ರಲ್ಲಿದ್ದಾಗ ನೀವು ಯಾವ ಥರ ಒಂದು ತಾಯಿ ಪ್ರೀತಿ ಅಂತಿರ್ಬೋದು, ಅಥವಾ ತಂದೆ ಪ್ರೀತಿ ಕಾಣಬೇಕು ಅನ್ನೋದಾಗಲಿ, ಅಥವಾ ಒಂದು ಪ್ರೊಟೆಕ್ಟಿವ್ ಒಂದು ಪರಿಸ್ಥಿತಿಲಿ ಇರೋ ಥರ ಆಗಲಿ, ಆ ಥರ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಯ, ಏನೋ ಒಂದು ರೀತಿ ತೊಂದರೆ ಅಥವಾ ಜಗಳ, ಕದನ ಇರ್ಬೋದು, ಆ ಥರ ಒಂದು ಪರಿಸ್ಥಿತಿಲಿ ನೀವು ಬೆಳೆದು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಯಾರ ಎನರ್ಜಿ ಗೊತ್ತಿಲ್ಲ ನನಗೆ. ಸೊ ಇದು ಕಾರ್ಡ್ ಏನು ಹೇಳಿಸ್ತಿದೆ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಸೊ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಾಯಿದ್ರಿ ಆ್ಯಸ್ ಅ ಚೈಲ್ಡ್. ಮಗುವಾಗಿ ನೀವು ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಿದ್ರಿ, ಬಟ್ ಅದು ನಿಮಗೆ ವಾಪಸ್ ಆ ಥರ ಸಿಗಲಿಲ್ಲ ನಿಮಗೆ. ಆ ಒಂದು ಪ್ರೀತಿ ವಿಶ್ವಾಸ ನೀವು ಯಾರಿಂದ ಬಯಸ್ತೀರಾ? ಮೇನ್ ಚಿಕ್ಕ ಮಕ್ಕಳಾದಾಗ ಫಸ್ಟು ನಾವು ಪೇರೆಂಟ್ಸ್ ಅಂತಲೇ ನೋಡ್ತೀವಿ ಅಲ್ವಾ? ಸೊ ಅಲ್ಲಿ ಪೇರೆಂಟ್ಸ್ ಕಡೆಯಿಂದ ಸಿಗ್ತಾ ಇರಲಿಲ್ಲ ನಿಮಗೇನೋ ಒಂದು ರೀತಿ ತುಂಬ ಈ ಎನರ್ಜಿ ಯಾವ ಥರ ಇದೆ ಅಂದರೆ, ಸಿಕ್ಕಾಬಟ್ಟೆ ಲೈಕ್ ಅಂದರೆ ಮಕ್ಕಳಲ್ಲಿ ಏನು ಗೊತ್ತಾ ಪಾಪ, ಹೇಳ್ಕೊಳಕ್ಕಾಗಲ್ಲ, ವಲ್ನರಬಲ್ ಅಂತಾರೆ ನೋಡು, ಆ ಥರ ಒಂಥರ ಪರಿಸ್ಥಿತಿಗಳಿಗೆ ಸಿಗಾಕೊಂಬಿಟ್ಟು ಏನಾಗುತ್ತೆ ಅಂದರೆ ಅವ್ರುಗಳು ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ. ಯಾರ ಹತ್ರ ಏನು ಹೇಳ್ಕೊಳುತ್ತವೆ ಪಾಪ ಪುಟ್ಟ ಮಕ್ಕಳು. ಸೊ ಆ ರೀತಿ ಒಂದು ಪರಿಸ್ಥಿತಿ ತೋರಿಸ್ತಾ ಇದ್ದಾರೆ ನನಗೆ. ಪುಟ್ಟ ಮಕ್ಕಳಲ್ಲಿ ಇವಾಗ ಪೇರೆಂಟ್ಸ್ ಜಗಳ ಕದನ ಇರ್ಬೋದು, ಅಥವಾ ಪೇರೆಂಟ್ಸ್ ಓಕೆ ವಾಟ್ ಎವರ್ ಆ ಥರ ಅಂದರೆ ನಿಮಗೆ ಒಂದು ಸಮಾಧಾನಕರವಾದ ಒಂದು ಸರೌಂಡಿಂಗ್ ಇರಲಿಲ್ಲ ನೀವು ಚಿಕ್ಕವರಿರುವಾಗ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಆ ತೊಂದರೆಯಿಂದ ನಿಮ್ಗೆ ಯಾವ ಥರ ಆಗಿದೆ ಇವಾಗ ಅಂತಂದರೆ, ಓಕೆ, ಆ ತೊಂದರೆಗಳಿಂದ ನೀವು ಯಾವ ಥರ ಇವಾಗ ಬಂದ್ಬಿಟ್ಟಿದ್ದೀರಾ ಅಂತಂದರೆ, ಈಗ ಸೊ ಬೇರೆ ಯಾರು ನಂಬೋದು ಅದಕ್ಕಿಂತ ದೂರದ ಮಾತು. ಇವಾಗ ನೀವು ನಿಮ್ಮ ಪೇರೆಂಟ್ಸ್ನೇ ನಂಬೋ ಥರ ಇಲ್ಲ ಇವಾಗ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಅವ್ರನ್ನ ಬ್ಲೇಮ್ ಮಾಡೋ ಥರ ಇದೆ ಇದು ಎನರ್ಜಿ. ಸೊ ಇದು ಯಾರಿಗೆ ಅನ್ವಯಿಸುತ್ತೆ ದಯವಿಟ್ಟು ಅವ್ರು ಮಾತ್ರ ಸ್ವೀಕರಿಸಿ. ಬೇರೆ ಏಕೆಂದರೆ ಇದು ಯಾರು ಎನರ್ಜಿ ಪಿಕ್ ಆಗಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಥರ ಹೇಳಿಸ್ತಾ ಇದ್ದಾರೆ. ಸೊ ಇಲ್ಲಿ ತೋರಿಸ್ತಾ ಇದ್ದಾರೆ ಅಫ್ಕೋರ್ಸು. ಜೊತೆಗೆ ಎನರ್ಜಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂದರೆ, ಒಂದು ಪೇರೆಂಟ್ಸ್ ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಹೇಳ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿರಲಿಲ್ಲ. ಯಾತಕ್ಕೆ ಅಂದರೆ ಪರಿಸ್ಥಿತಿನೂ ಹಾಗೇ ಇತ್ತು, ಜೊತೆಗೆ ಅವ್ರುಗಳ ಬಿಹೇವಿಯರ್ ಆ ಥರ ಇತ್ತು ನಿಮ್ಮ ಬಗ್ಗೆ, ಅಂದರೆ ಮಕ್ಕಳ ಬಗ್ಗೆ ಅಂತ ತೋರಿಸ್ತಾ ಇದ್ದಾರೆ. ಮಕ್ಕಳು ಅಂತಂದರೆ ಒಂದು ಕಂಪ್ಯಾಷನೇಟ್ ಆಗಿ, ಒಂದು ಪ್ರೀತಿ ವಿಶ್ವಾಸದಿಂದ, ಒಂದು ಪ್ರೊಟೆಕ್ಟಿವ್ ಆಗಿ ಬೆಳೆಸಬೇಕು, ನೋಡ್ಕೋಬೇಕು, ಅದು ಇರಲೇ ಇಲ್ಲ. ಅಥವಾ ಮೇ ಬಿ ನಿಮ್ಮ ಪೇರೆಂಟ್ಸಲ್ಲಿ ಒಬ್ಬರು ಲೈಕ್ ಡ್ರಿಂಕ್ಸ್ ಆ ಥರನೂ ಇದ್ದಿರ್ಬೋದು, ಅಥವಾ ಭಯಂಕರ ಡ್ರಗ್ ಅಡಿಕ್ಟ್ ಅನ್ನೋ ಥರನೂ ತೋರಿಸ್ತಾ ಇದ್ದಾರೆ. ಆ ಥರನೂ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಸೊ ಡ್ರಿಂಕ್ಸು, ಸೊ ಅಂತೂ
ಮನೆಗೆ ಬಂತು ಅಂದರೆ ಯಾವ ಥರ ಅಂದರೆ ಆ ಮಕ್ಳಿಗೇ ಭಯ ಆ ರೀತಿ. ಅಂದರೆ ಒಂದು ಅಷ್ಟು ಬೇಜಾರಲ್ಲಿ ಬೆಳೆದು ಬಂದ್ಬಿಟ್ಟು ಇವಾಗ ಯಾವ ಥರ ಆಗೋಗಿದ್ದೀರಾ ಅಂದರೆ, ಈಗ ನಿಮ್ಮ ಪರಿಸ್ಥಿತಿ ತೋರಿಸ್ತಾ ಇದ್ದಾರೆ. ಇವಾಗಿನ ಪರಿಸ್ಥಿತಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಪೇರೆಂಟ್ಸ್ ಏಜ್ಡ್ ಇರ್ಬೋದು, ಏಜ್ಡ್ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಏಜ್ಡ್ ಇವಾಗ ಅವ್ರಿಗೆ ಇವಾಗ ನಿಮಗೆ ಒಂದು ಇಷ್ಟು ಕೂಡ ಒಂದು ಪ್ರೀತಿ ವಿಶ್ವಾಸ ಇಲ್ಲ ಅವ್ರುಗಳ ಬಗ್ಗೆ. ಯಾಕೆ ಅಂತಂದರೆ ನೀವು ಬೆಳೆದು ಬಂದಿದ್ದೇ ಆ ಥರ. ಅಯ್ಯಪ್ಪ ಫಸ್ಟ್ ದೂರ ಇದ್ದರೆ ಸಾಕಪ್ಪ, ಇವರಿಂದ ಇವ್ರ ಹತ್ರನೇ ಬೇಡ, ಈ ಸಹವಾಸನೇ ಬೇಡ ಅನ್ನೋ ಥರ ಅಷ್ಟು ಬೇಜಾರು ಮಾಡಿಬಿಟ್ಟಿದ್ದಾರೆ. ಸ್ವಂತ ಪೇರೆಂಟ್ಸ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಆಯಿತಾ. ಸೊ ಹಾಗಾಗಿ ಆ ಥರ ಒಂದು ಹೊಡೆದಾಟ, ಆ ಥರ ಆ್ಯಕ್ಚುಲಿ ತೋರಿಸ್ತಾ ಇದ್ದಾರೆ. ಹೊಡೆದಾಟ, ಹೊಡೆಯೋದು ಬಡಿಯೋದು, ಗೋಡೆಗೆ ಹೊಡೆಯೋದು, ಲೈಕ್ ಅಯ್ಯಪ್ಪ. ಸೊ ಆ ಥರ ಒಂಥರ ತುಂಬ ಟಾರ್ಚರ್. ಓಕೆನಾ. ಸೊ ಇದೇನಾಗೋಗಿದೆ ಅಂತಂದರೆ, ಆ ಕೋಪ ಅವ್ರ ಗಲಾಟೆ ಜಗಳ ಮಕ್ಕಳ ಮೇಲೆ ತೋರಿಸ್ತಿದ್ರು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆ. ಸೊ ಅದು ಇವತ್ತಿಗೆ ಇವಾಗ ಯಾವಾಗ ಸಿಗುತ್ತೆ ನಿಮಗೆ, ಇವಾಗ ಏನು ಹೇಳ್ತಾ ಇದ್ದಾರೆ, ಇವಾಗ ಟೈಮ್ ಚೇಂಜ್ ಆಗಿದೆ. ಪೇರೆಂಟ್ಸ್ ಅವಾಗ ಹೆಂಗಾಗಿದ್ರು ಆ ಥರ ಒಡ್ಡೊಡ್ಡಂಗೆ ಬಿಹೇವ್ ಮಾಡಿಬಿಟ್ರು. ಬಟ್ ಇವಾಗ ಏಜ್ ಆಗಿದೆ ಅವ್ರಿಗೆ. ನೀವು ಕಂಪ್ಯಾಷನೇಟ್ ಆಗಿರಬೇಕು. ಸ್ವಲ್ಪ ನೀವು ತಾಳ್ಮೆಯಿಂದ ಅವರನ್ನು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ತಾಳ್ಮೆಯಿಂದ ಕಂಪ್ಯಾಷನೇಟ್ ಆಗಿ ನೋಡ್ಕೋಬೇಕಾಗತ್ತೆ. ಅವ್ರು ಕೊಡಲಿಲ್ಲ ಪ್ರೀತಿ ಅಂತ ನೀವು ಅದನ್ನೇ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಜನ್ರೇಷನಲ್ ಕರ್ಸ್ ಥರ ಆಗಿಬಿಡುತ್ತೆ. ಇದು ನಿಮ್ಮಿಂದ ಮತ್ತೆ ಮುಂದೆ ಒರಿಯುತ್ತೆ, ಪೀಳಿಗೆ ಮುಂದೆ ಉರಿತಾ ಹೋಗ್ಬಿಡುತ್ತೆ. ಸೊ ಇದೇ ಒಂದು ಜನ್ರೇಷನಲ್ ಕರ್ಸ್ ಥರ ಆಗಿಬಿಡುತ್ತೆ, ಶಾಪ ಆಗುತ್ತೆ. ಸೊ ಆ ಥರ ಮಾಡ್ಕೋಬೇಡಿ, ಆ ಥರ ಕಂಟಿನ್ಯೂ ಮಾಡೋದು ಬೇಡ ಅಂತ ಯಾರಿಗೋ ಹೇಳ್ತಾ ಇದ್ದಾರೆ ಆಯಿತಾ. ಅದೇ ಡೆವಲಪ್ ಫೆಮಿಲಿಯಲ್ ಕಂಪ್ಯಾಷನ್ ಅಂತಿದ್ದಾರೆ. ಸ್ವಲ್ಪ ಆದಷ್ಟು ಒಂದು ಇವಾಗ ಅವ್ರು ತೋರಿಸ್ಲಿಲ್ಲ ಒಂದು ಪ್ರೀತಿ, ಒಂದು ಪ್ರೊಟೆಕ್ಷನ್ ಕೊಡಲಿಲ್ಲ ಅಂತ ಈಗ ಅವ್ರಿಗೆ ಸಮಯ ಇವಾಗ ಅವ್ರನ್ನ ನೋಡ್ಕೋಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ ಪೇರೆಂಟ್ಸ್ ಅಂದಾಗ. ಸೊ ನೀವು ಅದನ್ನು ಬ್ರೇಕ್ ಮಾಡಿ. ಈ ಜನ್ರೇಷನಲ್ ಕರ್ಸ್ ಏನಿತ್ತು, ಅವರು ಗಲಾಟೆ ಮಾಡೋರು, ಜಗಳ ಮಾಡೋರು, ಅದು ಮಕ್ಳಿಗೂ ಬರೋದು, ಮಕ್ಕಳಿಂದ ಅವ್ರ ಮಕ್ಳಿಗೆ, ಅವ್ರ ಮಕ್ಕಳಿಂದ ಅವ್ರ ಮಕ್ಳು, ಅಂದರೆ ಅದೇ ಅದೇ ಕಂಟಿನ್ಯೂ ಆಗಿಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಕರ್ಸಿಂದ ಆಚೆ ಬನ್ನಿ. ನೀವು ಬ್ರೇಕರ್ ಮಾಡಿ. ನೀವು ಆ್ಯಕ್ಚುಲಿ ಎಂಪತ್ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಇದನ್ನು ಬ್ರೇಕ್ ಮಾಡಿ. ಇದೇನೇ ಈ ಥರ ಇದ್ರೂ ನೀವು ಒಂದು ಪ್ರೀತಿ ವಿಶ್ವಾಸದಿಂದ ನೀವಿರಿ ಅಂತ ತೋರಿಸ್ತಾ ಇದ್ದಾರಪ್ಪ ಅಂತ ಹೇಳಿಸ್ತಾ ಇದ್ದಾರೆ. ಓಕೆ. ಸೊ ನೋಡೋಣ ಇನ್ನೇನು ಹೇಳಿಸ್ತಾರೆ ಅಂತ. ಎಸ್ ಬಾಬಾ, ಇನ್ನೇನು ಹೇಳಬೇಕು? ಓಕೆ, ಇದು ನೋಡಿ, ಫೈಟಿಂಗ್ ಥರ. ಅಕ್ನಾಲೆಡ್ಜ್ ಯುವರ್ ಪ್ರೋಗ್ರೆಸ್ ಅಂತಿದ್ದಾರೆ. ಸೂಪರ್. ಓಕೆ. ಸೊ ಇಲ್ಲಿ ಹೇಳಿಸಿದ್ರು, ಅವ್ರು ಏನು ಮಾಡಿದ್ರು ನೀವು ಅದನ್ನು ಕಂಟಿನ್ಯೂ ಮಾಡಬೇಕಾಗಿಲ್ಲ, ಅಂದರೆ ನಿಮ್ಮ ತನಾನ ನೀವು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಆಯಿತಾ. ಸೊ ಬ್ಯೂಟಿಫುಲ್. ಇದನ್ನು ಹಿಂಗೆ ಹೇಳಿದ್ರು. ಇರ್ತೀನಿ ಇದನ್ನು. ಸೊ ಇನ್ನೊಂದು ನೆಕ್ಸ್ಟ್ ಕಾರ್ಡ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಕ್ನಾಲೆಡ್ಜ್ ಯುವರ್ ಪ್ರೋಗ್ರೆಸ್ ಅಂತಿದ್ದಾರೆ. ಇವಾಗ ಒಂದಷ್ಟು ಫ್ಯಾಮಿಲಿಗಳಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ, ನೀವು ಏನೇ ಲೈಫಲ್ಲಿ ಮುಂದುವರೆದಿದ್ರೂ ಕೂಡ, ಓಕೆನಾ. ಸೊ ಇದು ನಿಮಗೊಂದು ಒಂದು ರೆಕಗ್ನಿಷನ್ ಇರಲಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಏನು ಮಾಡಿದ್ರೂ ಮನೆಯಲ್ಲಿ, ಓಕೆನಾ, ಅದು ಆ ಥರ ನೀನು ನೋಡು, ನೀನು ಇಷ್ಟು ಮಾರ್ಕ್ಸ್ ತೆಗ್ದಿದ್ಯಾ, ಅವ್ರ ಮನೆ ಮಗ ನೋಡು, ಅಥವಾ ಅವ್ರ ಮಗಳು ನೋಡು ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾಳೆ ಅನ್ನೋದು, ಅಥವಾ ಒಂಥರ ಈ ರೀತಿ ಒಂದು ಕಂಪ್ಯಾರಿಸನ್ ಮಾಡಿ ಆಯಿತಾ, ನಿಮಗೇ ಒಂಥರ ನಿಮ್ಮ ಬಗ್ಗೆನೇ ನಿಮಗೆ ಒಂದು ನಂಬಿಕೆ ಇಲ್ದಂಗೆ ಆಗ್ಬಿಟ್ಟಿದೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಸೊ ಇದು ಇನ್ನೊಂದು ಎನರ್ಜಿ ಬರ್ತಾ ಇರೋದು ಈ ಥರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬೇರೆ ನೀನೇನು, ನಿನ್ನ ವರ್ತೇನು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅಂದರೆ ನಿಮ್ಮ ಬಗ್ಗೆ ಫಸ್ಟು ನೀವು ನಂಬಿಕೆ ಇಡಬೇಕು. ನೀನೇನು ಮಾಡಬಹುದು ಅದ್ರ ಬಗ್ಗೆ ನೀನು ನಂಬಿಕೆ ಇಡಬೇಕು. ಜನಗಳ ಮಾತನ್ನು ನೀನು ಮನಸ್ಸಿಗೆ ತಗೋಕೂಡ್ದು ಅಂತ ಹೇಳ್ತಾ ಇದ್ದಾರೆ.
ಆ ಥರ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ತೊಗೊಂಡು ನೀವೆಷ್ಟು ಮಟ್ಟಿಗೆ ಬೆಳೆದಿದ್ದೀರಾ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಷ್ಟರ ಮಟ್ಟಿಗೆ ಬೆಳೆದಿದ್ದೀರಾ ಅಂತಂದರೆ, ಆದರೂ ಸಹ ನಿಮಗೇನೆ ನೀವು ಅದನ್ನು ನೀವು ಅಕ್ನಾಲೇಜ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಆ ರೀತಿ ಒಂದು ಪರಿಸ್ಥಿತಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ, ಅಯ್ಯೋ ಅದೊಂಥರ ಅವಮಾನ, ಅದು ಚಿಕ್ಕದ್ರಲ್ಲಿ ಇದೇ ಒಂದು ಟ್ರಾಮಾ ಥರ ತೋರಿಸ್ತಾ ಇದ್ದಾರೆ. ಚಿಕ್ಕದ್ರಲ್ಲಿ ನಿಮಗೆ ಆದ ಈ ಒಂದು ಪರಿಸ್ಥಿತಿ ಯಾವ ಥರ ಇತ್ತು ಅಂದರೆ, ನಿಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಹೇಗಾದರೂ ಇರ್ಬೋದು, ಅಂದರೆ ನಿಮಗೆ ಯಾವ ಥರ ಹಿಂದೆ ಉಳಿಸ್ಬಿಟ್ರು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ನೀವು ಈಗ ಸಪೋಸು 2 ಮಕ್ಕಳಿರ್ತಾರೆ ಮನೆಯಲ್ಲಿ ಅಂತಂದರೆ, ಬೇಕಂತನೇ ಒಂದು ಮಗುನ ಮೇಲೆತ್ತಿಡೋದು. ಲೈಕ್ ಇವ್ನು ನೋಡು ಅಥವಾ ಇವಳು ನೋಡು, ಇಷ್ಟು ಚೆನ್ನಾಗಿ ಓದಿದ್ದಾಳೆ, ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ, ನಿನಗೇನು ಬಂದಿದೆ, ಈ ಥರ ತಿಂತೀಯ ಚೆನ್ನಾಗಿ, ಚೆನ್ನಾಗಿ ಓದೋಕ್ಕೂ ಏನೋ, ನೀನು ಓದೋಕ್ಕೇನು ದಾಡಿ, ಅಂದರೆ ಸಮಥಿಂಗ್ ಲೈಕ್ ದಟ್ ಕೇಳಿಸ್ತಾ ಇದೆ, ಅದನ್ನು ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡಿ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ನೀವಿವಾಗ ಎಷ್ಟರ ಮಟ್ಟಿಗೆ ಬೆಳೆದಿದ್ದೀರಾ, ಆಯಿತಾ, ಇಷ್ಟರ ಮಟ್ಟಿಗೆ ಬೆಳೆದಿದ್ದೀರಾ ನೀವು. ಬಟ್ ಆದ್ರೂ ನೀವು ಇನ್ನೂ ಸಮಾಧಾನ ಇಲ್ಲ, ನಿಮಗೆ ಒಂಥರ ಡೌಟು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇನ್ನೂ ಏನೋ ಅಂದರೆ ಬೇರೆಯವ್ರಿಗೆ ಹೋಲಿಸ್ಕೊಳ್ತೀರಾ, ಮಾಡ್ಕೋಬೇಡಿ ಆ ಥರ ಅಂತ ಹೇಳ್ತಾ ಇದ್ದಾರೆ. ಬೇರೆಯವ್ರಿಗೆ ಹೋಲಿಸ್ಕೋಬೇಕಾಗಿಲ್ಲ. ನಿಮ್ಮ ಏಳಿಗೆ ನೀವೇನು ಮುಂದೆ ವರ್ದಿದ್ದೀರ ಜೀವನದಲ್ಲಿ, ಅದ್ರ ಬಗ್ಗೆ ಒಂದು ಶಬಾಷ್ ಅಂತ ಹೇಳ್ಕೊ, ನಂಬಿಕೆ ಇಡು, ನಿನ್ನ ಮೇಲೆ ನೀನು ನಂಬಿಕೆ ಇಡು. ನಿನ್ನ ಪ್ರೋಗ್ರೆಸ್ ಏನು ನಡೀತಿದೆ, ನಿನ್ನ ಜೀವನದಲ್ಲಿ ನೀನು ಹೇಗೆ ಮುಂದುವರಿತಾ ಇದೆಯಾ ಅದ್ರ ಬಗ್ಗೆ ಒಂದು ನಂಬಿಕೆ ಇಟ್ಟು ಮುಂದೆ ವರಿತಾ ಇರು. ನೀನು ಬೇರೆಯವ್ರನ್ನ ನೋಡ್ಕೊಂಡಾಗಲಿ ಅಥವಾ ಹೋಲಿಸ್ಕೊಳಕ್ಕೆ ಹೋಗಕೂಡ್ದು ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿ ಆ ಥರ ಆಗಿದೆ. ಆ್ಯಂಡ್ ನಿಮಗೇನೆ ಒಂಥರ ಅವಮಾನ, ರೇಕೋ ಅಯ್ಯೋ ನಾನು ಹೇಗೆ ಹೇಳೋದು, ಏನೋ ಒಂದು ಅಚೀವ್ ಮಾಡಿರ್ತೀರಾ ಅಂದ್ಕೊಳ್ಳಿ, ಆಯಿತಾ. ಏನೋ ಒಂದು ಸ್ಪೋರ್ಟ್ಸಲ್ಲಿರ್ಬೋದು, ಸ್ಪೋರ್ಟ್ಸ್ ಅಂತ ಕೇಳಿಸ್ತಾ ಇದೆ, ಯಾವುದಾದ್ರೂ ಫೀಲ್ಡಲ್ಲಿರ್ಬೋದು, ಆಯಿತಾ. ನೀವು ಏನು ಅಚೀವ್ ಮಾಡಿದ್ದೀರಾ, ಓಕೆನಾ. ಸೊ ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ, ನೋಡು ನೀನು ಬರೀ ಸ್ಪೋರ್ಟ್ಸ್ ಅಂತ ಕೂತ್ಕೊಂಡಿರ್ತೀಯ, ಅವಳು ನೋಡು ಎಷ್ಟು ಚೆನ್ನಾಗಿ ಮಾರ್ಕ್ಸ್, ಅವ್ನು ನೋಡು ಅಥವಾ ಅವಳು ನೋಡು ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಈ ಥರ ಒಂದು ಕಾಲೇಜಲ್ಲಿದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ. ಅದು ಅಂದು ಇವಾಗ ನೀವೇನು ನಿಮ್ಮ ಫೀಲ್ಡಲ್ಲಿ ನೀವು ಯಾವ ಥರ ಮುಂದುವರೆದಿದ್ದೀರಾ ಅದ್ರ ಬಗ್ಗೆನೇ ನಿಮಗೆ ಹೆಮ್ಮೆ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಸ್ಯಾಡ್. ಇದು ತುಂಬ ಚೆನ್ನಾಗಿ ಬರ್ತಾಯಿದೆ ಎನರ್ಜಿ. ಆ್ಯಕ್ಚುಲಿ ಯಾವ ಥರ ಎಷ್ಟು ಒಳ್ಳೆ ಎನರ್ಜಿ ಅಂದರೆ ನಿಮ್ಮ ಅಚೀವ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಎಷ್ಟು ಒಳ್ಳೆಯ ಅಚೀವ್ಮೆಂಟ್ ಆಗಿದೆ, ಆದ್ರೂ ಒಂದು ರೀತಿ ಇದು ಜನಗಳಿಗೆ ಓಕೆ ಅಲ್ಲ, ಅಂದರೆ ನನಗೂ ಓಕೆ ಅಲ್ಲ ಅನ್ನೋ ಥರ. ಅಂದರೆ ಓದಲೇಬೇಕು, ಇಷ್ಟೇ ಮಾರ್ಕ್ಸ್ ತೊಗೋಬೇಕು, ಹಾಗಿತ್ತು ಅಂದ್ರೇ ನೀನು ಬ್ರಿಲಿಯಂಟ್ ಅನ್ನೋ ಥರ ಒಂದು ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ಸೊ ನಿಮ್ಮ ಫೀಲ್ಡಲ್ಲಿ ಇದು ಎಲ್ಲಿಗಾದರೂ ಇರ್ಬೋದು. ನಾನು ಜಸ್ಟ್ ಒಂದು ಉದಾಹರಣೆಗೆ ಹೇಳ್ತಾ ಇರೋದು, ಆಯಿತಾ. ಅಂದರೆ ನಿಮಗೆ ಇದು ಯಾರ್ದು ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಈ ಥರ ಬರ್ತಾ ಇದೆ ಎನರ್ಜಿ. ಸೊ ನಿಮಗೆ ಯಾವ ಥರ ಅಂದರೆ ಒಂದು ರೀತಿ ಏನು ಮಾಡಿದ್ರೂ ಇಲ್ಲ, ಏನೋ ಒಂದು ಕಮ್ಮಿ ಇದೆ, ಲೈಕ್ ಆ ಥರ ಒಂದು ಎನರ್ಜಿ ತೋರಿಸ್ತಾ ಇದ್ದಾರೆ, ಓಕೆನಾ. ಆದರೆ ಆ ಥರ ಇರಬೇಕಾಗಿಲ್ಲ. ಅಕ್ನಾಲೆಡ್ಜ್ ಯುವರ್ ಪ್ರೋಗ್ರೆಸ್ ಅಂತಿದ್ದಾರೆ. ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೆಳೆದಿದೆಯಾ ಅದನ್ನು ಖುಷಿಯಿಂದ ಅಕ್ನಾಲೇಜ್ ಮಾಡು. ಎಸ್ ನಾನು ಇದನ್ನು ಅಚೀವ್ ಮಾಡಿದ್ದೀನಿ, ಥ್ಯಾಂಕ್ಸ್ ಅಂತ ಹೇಳಿ, ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ, ನಿಮ್ಮನ್ನು ನೀವು ಶಬಾಷ್ ಅಂತ ಹೇಳ್ಕೊಳ್ಳಿ. ಬೇರೆ ಯಾರು ಬಂದು ಹೇಳಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀನು ಏನು ಅಚೀವ್ ಮಾಡಿದೀಯಾ ನಿನಗೆ ಅದರಲ್ಲಿ ನಂಬಿಕೆ ಬರಬೇಕು, ಅದನ್ನು ಖುಷಿ ಪಡಬೇಕು, ನಿನಗೆ ಖುಷಿ ಬರಬೇಕು, ಆಯಿತಾ. ಬೇರೆಯವ್ರ ಖುಷಿನ ನೀ ಕಾಯಬೇಕಾಗಿಲ್ಲ ಅಂತಿದ್ದಾರೆ. ಬೇರೆಯವರು ಹೊಗಳಬೇಕು, ಬೇರೆಯವರೇ ಹೇಳಬೇಕು ಆ ಥರ ಅಂತ ಕಾಯಬೇಡ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಈ ಥರ ಇದು ಬರ್ತಾ ಇದೆ ಎನರ್ಜಿ. ಇನ್ನೊಂದು ಕಾರ್ಡ್ ನೋಡೋಣ. ಎಸ್ ಬಾಬಾ, ಇನ್ನೊಂದು ಕಾರ್ಡ್ ಬಾಬಾ. ಕ್ರಿಯೇಟ್ ಹೆಲ್ದಿ ಬೌಂಡ್ರೀಸ್ ಅಂತಿದ್ದಾರೆ. ಸೊ ಇದು ವೆರಿ ಮೇಜರಾಗಿ, ಆಯಿತಾ, ಮೇಜರ್ ಇದು. ಯಾಕೆ ಅಂತಂದರೆ ಹೆಲ್ದಿ ಬೌಂಡ್ರಿ ಹಾಕಲೇಬೇಕಾಗತ್ತೆ. ಈಗ ಎಷ್ಟರ ಮಟ್ಟಿಗೆ ಜನ ಯಾವ ಥರ ಆಗ್ಬಿಡ್ತಾರೆ ಅಂತಂದರೆ, ಇಲ್ಲಿ ತೋರಿಸ್ತಾ ಇರೋದು ಯಾವ ಥರ ಇದೆ ಎನರ್ಜಿ ಅಂತಂದರೆ, ಹೆಲ್ಪ್ ಬೇಕಾದಾಗ ಹೆಲ್ಪ್ ತೊಗೊಂಡಿದ್ದಾರೆ, ಆಯಿತಾ. ತೊಗೊಂಡು ನಿಮಗೆ ಬೇಕು ಅಂದಾಗ ನಿಮಗೆ ಸಹಾಯ ಸಿಕ್ಕಿಲ್ಲ ಅಂತ ಒಂದಷ್ಟು ಎನರ್ಜಿ ತೋರಿಸ್ತಾ ಇದೆ.
ಇನ್ನೊಂದಷ್ಟು ಎನರ್ಜಿ ಯಾವ ಥರ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳೋದು ಅಲ್ಲದೇನೆ, ಆಯಿತಾ, ನಿಮ್ಮನ್ನು ಒಂದು ರೀತಿ ಒಂಥರ ಕೆಟ್ಟ ಸಿಚುಯೇಷನ್ಗೆ ತಳ್ಳಿದ್ದಾರೆ, ಪರಿಸ್ಥಿತಿಗೆ ತಳ್ಳಿದ್ದಾರೆ. ನಿಮ್ಮ ತೊಂದರೆಗಳು ನಿಮ್ಮ ನೋವನ್ನೇ ತಗೊಂಡು ಅದನ್ನೇ ಚಲಾಯಿಸಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಚಲಾವಣೆ ಮಾಡಿದ್ದಾರೆ ಅಂತ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಸೊ ಆ ಥರ ತೋರಿಸ್ತಾ ಇದ್ದಾರೆ. ಅಂದರೆ ನಿಮಗೆ ನೀವೇನೇ ಏನೋ ಒಂದು ವೀಕ್ನೆಸ್ ಅಂತ ಇರ್ಬೋದು, ಅಥವಾ ಏನೋ ಒಂದು ತೊಂದರೆ, ನೋವು ಏನು ಹೇಳ್ಕೊಂಡಿದ್ದೀರಾ ಅದ್ರ ಮೇಲೆ ಕೆಲಸ ಮಾಡಿದ್ದಾರೆ. ಅದನ್ನೇ ನಿಮ್ಮನ್ನು ವೀಕ್ನೆಸ್ ಇಟ್ಕೊಂಡು ನಿಮ್ಮನ್ನು ಎಳೆದಾಡ್ತಾ ಇದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ, ಅರ್ಥ ಆಯ್ತಾ. ಸೊ ಅದ್ರ ಬೇಸ್ ಮೇಲೆ ಅಡ್ವಾಂಟೇಜ್ ತೊಗೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರದ್ದು ಎನರ್ಜಿ ನೋಡಬೇಕು. ಸೊ ಈ ಥರ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ, ನಿಮ್ಮ ಒಳ್ಳೆತನನ ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಲ್ಲಾದರೂ ಇರ್ಬೋದು, ಇದು ಫ್ಯಾಮಿಲೀಲಿ ಇರ್ಬೋದು, ಸಿಬ್ಲಿಂಗ್ಸ್ ಇರ್ಬೋದು, ಯಾರು, ಅಥವಾ ಆಫೀಸ್ ತೊಗೊಳ್ತೀರಾ ಆಫೀಸಲ್ಲಿ ಇರ್ಬೋದು, ಮತ್ತು ನೀವು ನೈಬರ್ಸ್ ಇರ್ಬೋದು, ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು. ಅಂದರೆ ಇಲ್ಲಿ ಏನು ಫಸ್ಟ್ ಕಲ್ತ್ಕೋಬೇಕು ಅಂತಂದರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೋ ಅಂತ ಹೇಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಿಮ್ಗೆ ಆಗತ್ತೆ ಕೆಲಸ, ಅಥವಾ ನಿಮಗೇನೋ ಒಂದು ನಿಮ್ಮ ಕೈಲಿ ಆಗತ್ತೆ ಅಂತಂದರೆ ಓಕೆ ಮಾಡ್ಬೋದು. ಬಟ್ ಅತಿಯಾಗಿ ಮಾಡ್ತಾನೇ ಇರು ಅಂತಂದರೆ, ಸೊ ಅದೇ ಹೆಲ್ದಿ ಬೌಂಡ್ರೀಸ್ ಹಾಕು ಅಂತ ಹೇಳ್ತಾ ಇರೋದು. ಎಷ್ಟರ ಮಟ್ಟಿಗೆ ಸಾಧ್ಯ ಮಾಡಿದ್ದೀರಾ, ಓಕೆನಾ. ಇನ್ನೂ ಮಾಡ್ತಾ ಇರು ಅಂದರೆ ಎಸ್ ನೋ, ಅವಾಗ ನೀವು ಹೇಳಬೇಕಾಗತ್ತೆ, ನೋಡಿಪ್ಪ ನಂದು ಇಷ್ಟೇ, ನನ್ನ ಕೈಲಿ ಆಗೋದು ಇಷ್ಟು, ಏನು ಸಾಧ್ಯ ಮಾಡಿದ್ದೀನಿ, ಕ್ಲೋಸ್, ಓಕೆನಾ, ಆ ಥರ. ಅಥವಾ ಅತಿಯಾಗಿ ನಿಮ್ಮನ್ನು ಅಡ್ವಾಂಟೇಜ್ ತೊಗೋತಾ ಇದ್ದಾರಾ ಯಾರಾದರೂ, ಅತಿಯಾಗಿ ನಿಮ್ಮ ಹತ್ರ ಸಹಾಯ ತೊಗೋತಾನೇ ಇದ್ದಾರೆ, ನೀವು ಏನು ಹೇಳು ಆ ಥರ ಒಂದು ಹೇಳೋಕ್ಕಾಗ್ತಿಲ್ವಾ, ಹೇಳು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಬೌಂಡ್ರಿ ಹಾಕಲೇಬೇಕಾಗತ್ತೆ, ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಕ್ರಿಯೇಟ್ ಹೆಲ್ದಿ ಬೌಂಡ್ರೀಸ್ ಅಂತಿದ್ದಾರೆ ನೋಡಿ. ಇದು ಯಾರ ಮಧ್ಯನಾದರೂ ಇರ್ಬೋದು, ಈವನ್ ಇನ್ಕ್ಲೂಡಿಂಗ್ ಸ್ಪೌಸ್ ಕೂಡ ಇರ್ಬೋದು, ಓಕೆನಾ. ಸೊ ಅಥವಾ ನಿಮಗೆ ಏನು ಎನಿವೇರ್ ಎಸ್, ಎನಿವೇರ್ ಅಂತ ಕೇಳಿಸ್ತಾ ಇದೆ. ಸೊ ಎಲ್ಲಿ ಬೇಕಾದರೂ, ಆಯಿತಾ, ನೀವು ಒಂದು ಹೆಲ್ದಿ ಬೌಂಡ್ರಿ ಹಾಕಲೇಬೇಕಾಗತ್ತೆ. ಏಕೆಂದರೆ ನಿಮ್ಗೆ ಎಲ್ಲಿ ಜನ ಅತಿಯಾಗಿ ಒಂದು ಅಡ್ವಾಂಟೇಜ್ ತೊಗೋತಾ ಇದ್ದಾರೆ, ನಿಮಗೆ ತೊಂದರೆ ಆಗ್ತಾಯಿದೆ, ನಿಮಗೆ ಅದು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಥರನೇ ತೋರಿಸ್ತಾ ಇರೋದು. ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಆದರೂ ಆ ಥರ ಒಂದು ಪರಿಸ್ಥಿತಿಲಿ ಇರಬೇಕಾಗಿದೆ, ಆ ಥರ ಇರಬೇಕಾಗಿಲ್ಲ ಅಂತ ಇದ್ದಾರೆ, ಆಯಿತಾ. ಆ ಥರ ಒಂದು ಪರಿಸ್ಥಿತಿಲಿ ಇರಬೇಕಾಗಿಲ್ಲ, ಅದನ್ನು ಕಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು, ಸ್ಟಾಪ್ ಮಾಡಬೇಕು. ಹೇಗೆ ಅಂದರೆ ಒಂದು ಬೌಂಡ್ರಿ ಹಾಕು ಅಂತಿದ್ದಾರೆ ಅಷ್ಟೇ. ನೀನೇನು ಜಗಳ ಆಡಬೇಕು ಅಥವಾ ಕೂಗಾಡಬೇಕು ಏನಿಲ್ಲ. ಯಾಕೆ ಇಲ್ಲಿ ತೋರಿಸ್ತಾ ಇರೋದು, ನಿಮ್ಮ ವೀಕ್ನೆಸ್ನೇ ಇಟ್ಕೊಂಡು ಬೇರೆ ಜನ ಅಡ್ವಾಂಟೇಜ್ ತೊಗೋತಾ ಇದ್ದಾರೆ. ನಿಮಗೆ ಏನು ವೀಕ್ನೆಸ್ ಇದೆ ಅದನ್ನೇ ಇಟ್ಕೊಂಡು ನಿಮ್ಮನ್ನು ಜಗಳಾಡ್ತಿದ್ದಾರೆ, ಎಳೆದಾಡ್ತಿದ್ದಾರೆ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಕಟ್ ಹಾಕ್ತಿದ್ದಾರೆ, ನಿಮ್ಮನ್ನು ನೀವೇ ಕಟ್ಟಾಕೊಂಡಂಗೆ ಆಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಈ ಥರ ಒಂದು ಪರಿಸ್ಥಿತಿಲಿ ನಿಮ್ಮನ್ನು ನೀವೇ ಕಟ್ಟಾಕೊಂಡ್ಬಿಟ್ಟಿದ್ದೀರಾ, ನೋ ಅಂತ ಹೇಳೋಕ್ಕಾಗ್ತಿಲ್ಲ, ಬಿಡಿಸ್ಕೊಂಡು ಬರೋಕ್ಕಾಗ್ತಾಯಿಲ್ಲ. ಏಕೆಂದರೆ ಅಲ್ಲೇ ಇರಬೇಕು. ಇವಾಗ ಇವಾಗ ಮನೆಯಲ್ಲಿ ಅಂತಂದರೆ, ಈಗ ಫ್ಯಾಮಿಲಿ ಅಂತ ಬಂದಮೇಲೆ, ಫ್ಯಾಮಿಲಿ ಮಧ್ಯೆ ಇರುವಾಗ ಈ ಥರ ಏನೋ ಒಂದು ತೊಂದರೆ ನಡೀತಿದೆ ಅಂತಂದರೆ ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೇಳೋಕ್ಕಾಗತ್ತಾ, ಆಗೋದಿಲ್ಲ ಅಲ್ವಾ. ಸೊ ಆವಾಗ ಒಂದು ಹೆಲ್ದಿ ಬೌಂಡ್ರಿ ಹಾಕಲೇಬೇಕಾಗತ್ತೆ, ಆ ಥರ ಅಂತ ಹೇಳಿ ತೋರಿಸ್ತಾ ಇದ್ದಾರೆ, ಓಕೆನಾ. ಎಸ್, ಸೊ ಇಲ್ಲಿ ತನಕ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಥರ ಕಾರ್ಡ್ಸ್ ಬಂತು, ಚೆನ್ನಾಗಿತ್ತು ಇದುವೇ. ಓಕೆ, ಸೊ ನೋಡೋಣ ನೆಕ್ಸ್ಟು ಬೇರೆ ವಿಡಿಯೋ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಓಕೆನಾ. ಓಕೆ, ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.